ಅಲ್ಲಿ ಇಲ್ಲಿ ಈಚೆ ಬಾ ಆರಾಮಾಗಿ ಇರು. ಇವಾಗ ಕತೆ ಓದ್ತಾರೆ ಫುಲ್ಲು ಇದು ಮಾಡ್ತಾರೆ. ಅಕ್ಕ ಕುತ್ಕೊಂಬೋದ ಎದ್ದೊಳ್ಬಾರ್ದು ತಿರ್ಗ ಅರ್ಧಂಬರ್ಧಂ ಕತೆ ಕೇಳ್ಬಿಟ್ಟು. ಸ್ಟ್ಯಾಂಡ್ ಕೊಡ್ಪೂರ್ಣಿ ಬೇಡ ಬಿಡು ಬೇಡ ಬಿಡು ಇದ್ರೊಳಗಡೆ ರೆಕಾರ್ಡ್ ಮಾಡ್ತೀನಿ ಆಫ್ ಮಾಡು. ಇಸ್ಕ ಅದು ಇಸ್ಕ ಇಸ್ಕ ಕಾಲ ಮೇಲೆ ಹಾಕ್ಬಿಡೋದು. ಎಲ್ಲಿ ಅಲ್ಲಲ್ಲ ಈ ಮಮ್ಮಿ ಕೊಡೋಗಿ ಪುಣ್ಯ ಬ್ಯಾಗ್ ದಿಶಾ ಅದನ್ನ ಎಲ್ಲಂದ್ರಲ್ಲೇ ನೀವು ಏನು ದಿಶಾ ನೀವು ಎಷ್ಟು ಕಡೆ ಹಾಕ್ಬಿಟ್ಟು ಬರಬೇಕು. ಚಾಕೆ ತೋರಿಸು ಮೇಲೆ ನೋಡು ಅಕ್ಕ ಅದು ನನ್ನ ತಮ್ಮನ ಅವ್ರು ಎತ್ಕೊಂಡಿರ್ತಾನೆ ಒಳಗಿಂದ ಎತ್ಕೊಂಡು ನಿಮ್ಗೆ ಹೇಳ್ತಾರದು ಕತೆ ಫೋನ್ ಟಚ್ ಮಾಡಲ್ಲ.
ಕ್ಲೀನ್ ಮಾಡ್ಬಿಟ್ಟು ದೇವ್ರ ಮೇಲೆ ನೋಡಿ ಕ್ಲೀನ್ ಮಾಡ್ಬಿಟ್ಟು ನೀವು ಹೂವು ಅಕ್ಷರ ಮೇಲೆ ನೀವು ಇಟ್ಟು ದೇವ್ರ ಮೇಲೆ ಇಟ್ಟಿದೆ ಅಕ್ಷತೆ ಕೈಗೆ ಈಗ ಕಥಾ ಪ್ರಾರಂಭ. ಓಂ ಜಯ ಸತ್ಯನಾರಾಯಣ ಜಯ ಸತ್ಯ ವಾಮೇಶ ಜಯ ಸತ್ಯ ಗಣಪತಿ ಲಕ್ಷ್ಮೀ ಪದಯೇ ಜಯದು ಜಯದು. ನೋಡೀಗ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಯ ಒಂದು ಕಥಾಶ್ರವಣವನ್ನು ಮಾಡೋಣ. ಎಲ್ಲ ಹತ್ರ ಕೇಳಿ 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 ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಹತ್ರ ಕೇಳಿರ್ತೀರಾ, ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀವಿ. ಅಂದರೆ ಸಂಕ್ಷಿಪ್ತವಾಗಿ ಅದ್ರ ಸಾರಾಂಶ ಏನಿದೆ ಅದು ಕೇಳ್ಕೊಂಡು ತಿಳ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಹಾಗಿರೋದ್ರಿಂದ ತುಂಬ ವಿಳಂಬ ಆಗ್ಬಿಟ್ಟಿದೆ, ಅಶ್ವಾಗ್ತಾ ಇದೆ ಸ್ವಾಮಿಗಳು. ಏನಪ್ಪ ಮಾಡೋದು ಅಂದ್ಕೊಂಬಿಡ್ರಿ, ನಿಮ್ಗೇನು ಲೇಟ್ ಮಾಡಲ್ಲ, ಬೇಗ ಬಿಟ್ಕೊಟ್ಬಿಡ್ತೀನಿ. ಹಾಗಿರೋದ್ರಿಂದ ಫಸ್ಟ್ನೇ ಅಧ್ಯಾಯದಲ್ಲಿ ನೋಡಿ, ಭೂಲೋಕ ಭೂವರ್ಲೋಕ ಸುವರ್ಲೋಕ ಮಹರ್ಲೋಕ ತಪೋಲೋಕ ಸತ್ಯಾದಿ ಲೋಕಗಳೆಲ್ಲ ನೋಡ್ಕೊಂಡು ಬರ್ತಾ ಇರ್ತಾರೆ ನಾರದ ಮಹರ್ಷಿಗಳು. ಭೂಲೋಕದಲ್ಲಿ ನಾನಾ ತರವಾದ ಕಷ್ಟಗಳಿಂದ ನರಳ್ತಾ ಇರ್ತಾರೆ ಜನ. ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಆರೋಗ್ಯ ಇರೋದಿಲ್ಲ, ಒಂದು ಉದ್ಯೋಗದಲ್ಲಿ ಅನುಕೂಲ ಇರೋದಿಲ್ಲ, ಯಾರನ್ನ ಬೆಳೆ ಹಾಕಿರೋದು ಬೆಳೆ ಸಿಗಲ್ಲ, ಯಾರನ್ನೋ ಒಂದು ಸಮಸ್ಯೆಗಳು ತೊಂದರೆಗಳು. ಹಾಗಿರೋದ್ರಿಂದ ಇದಕ್ಕೇನಾದ್ರು ಎಲ್ಲ ಲೋಕದಲ್ಲಿ ಸುಭಿಕ್ಷವಾಗಿ ಚೆನ್ನಾಗಿದ್ದಾರೆ, ಈ ಭೂಲೋಕದಲ್ಲಿ ಕಷ್ಟಗಳು ಬೀಳ್ತಾ ಇದ್ದಾರೆ ಜನ. ಇದಕ್ಕೇನಾದ್ರೂ ಒಂದು ಸುಲಭೋಪಾಯ ನಾನು ಹುಡುಕ್ಲೇಬೇಕು ಅಂತಿದ್ದೆ. ನಾರದ ಮಹರ್ಷಿಗಳು ಏನ್ ಮಾಡ್ತಾರೆ, ಆ ಬ್ರಹ್ಮನ ಹತ್ರ ಹೋಗ್ತಾರಂತ. ಬ್ರಹ್ಮ ಸೃಷ್ಟಿಕರ್ತ ಅಷ್ಟೇ, ಬ್ರಹ್ಮ ಏನ್ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಆಗಿರೋದ್ರಿಂದ ಆಯ್ತು, ಆತ ಕೂಡ ಏನು ಹೇಳೋದಿಲ್ಲ, ಶಿವನ ಹತ್ರ ಹೋಗಪ್ಪ ಅಂತ ಹೇಳ್ತಾನೆ. ಶಿವನ ಹತ್ರ ಹೋಗಿ ಲಯಕಾರಕ ಶಿವ ಆಗಿರೋದ್ರಿಂದ ಶಿವನು ಏನು ಹೇಳೋದಿಲ್ಲ. ಆಯ್ತು ಅಂತ ಹೇಳಿದ್ದೆ. ಇದಕ್ಕೆ ಪರಿಷ್ಕಾರ ಕೊಡ್ತಕ್ಕಂಥದ್ದು ಮಹಾವಿಷ್ಣುನೇ. ನೀನು ಎಲ್ಲೂ ಹೋಗ್ಬಿಡ, ಮಹಾವಿಷ್ಣು ಇಟ್ಕೊಂಡ್ಬಿಡು, ಇದಕ್ಕೆ ಪರಿಷ್ಕಾರ ಸಿಗುತ್ತೆ. ನೋಡಿ, ವ್ರತಗಳಲ್ಲೇ ಮಹೋತ್ತರ ವ್ರತವಾದ ವ್ರತ ಅಂದ್ರೆ ಇದೆ ಸತ್ಯನಾರಾಯಣ ಸ್ವಾಮಿ. ಆಗಿರೋದ್ರಿಂದ ಆಯ್ತು ಹೋದ. ಸ್ವಾಮಿ ಹೆಂಗಿದಾನೆ ಅಂದ್ರೆ ಯೋಗ ನಿದ್ರೆಯಲ್ಲಿದ್ದಾನೆ ಸ್ವಾಮಿ, ವೈಕುಂಠದಲ್ಲಿ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಣದೋಷಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗವಿದ್ಯಾಧಿಗಮ್ಯಂ ವಂದೇ ವಿಶ್ವಂ ಭಾವಯಾಲಂ ಸರ್ವಲೋಕೈಕನಾಥಂ. ಯೋಗ ನಿದ್ರೆಯಲ್ಲಿದ್ದಾನೆ ಸ್ವಾಮಿ. ಆ ಭಗವಂತನ ನಾಮಸ್ಮರಣೆ ಮಾಡಿ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ. ಆಗ ಯೋಗ ನಿದ್ರೆಯಿಂದ ಎದ್ದೇಳ್ತಾನೆ ಸ್ವಾಮಿ. ಎದ್ದಾಗ ಏನ್ ಅರ್ಥ, ನಾರ್ದು ಬಂದಿದ್ದಾನೆ ಅಂದ್ರೆ ಏನೋ ಒಂದು ಕೆಲಸ ತಗೊಂಡ್ಬಂದಿದ್ದಾನೆ ಅಂತ ಅರ್ಥ. ಆಗಿರೋದ್ರಿಂದ ಆಯ್ತು ಅಂತ ಹೇಳ್ತಾ ಏನ್ ಮಾಡ್ತಾರೆ, ಆ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಸ್ವಾಮಿ ಭೂಲೋಕದಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ನಡೀತಾ ಇದ್ದಾರೆ. ಇದಕ್ಕೆ ಏನಾದ್ರೂ ಒಂದು ಉಪಾಯ ತಿಳಿಸ್ಕೊಡಿ ನಮ್ಗೆ. ಏನು ಹೋಮ ಮಾಡಿದ್ರೆ ಒಳ್ಳೇದು, ಯಾಗಾದಿಗಳು ಮಾಡಿದ್ರೆ ಒಳ್ಳೇದು, ಯಾವ ವ್ರತ ಮಾಡಿದ್ರೆ ಒಳ್ಳೇದು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ನಾವು ಕಷ್ಟ ಬೀಳಿದ್ರೆ ನಮ್ಗೆ ಒಳ್ಳೇದಾಗ್ಬೇಕು, ಅನ್ಕೊಂಡಿದ ತಕ್ಷಣ ಒಳ್ಳೇದಾಗ್ಬೇಕು ಅಂತದ್ ಯಾವ್ದನ್ನ ಇದ್ರೆ ಹೇಳ್ರಿ ಅಂತ. ಇದೇನಪ್ಪ ಈ ಕತೆ ಅಂತ ಹೇಳಿದ್ದೆ. ಯೋಚನೆ ಮಾಡಿ ಆಯ್ತು, ಒಂದು ವ್ರತ ಇದೆ, ವ್ರತಗಳಲ್ಲೇ ಮಹತ್ತರವಾದಂತ ವ್ರತ ಸತ್ಯನಾರಾಯಣ ಸ್ವಾಮಿ ವ್ರತ. ಇದು ನೀವು ಅರ್ಕೆ ಮಾಡ್ಕೊಂಡ್ಮೇಲೆ ನಿಮ್ ಕೆಲಸ ಆದ್ಮೇಲೆ ನಾವು ಪೂಜೆ ಮಾಡೋದು. ಫಸ್ಟೇ ಮಾಡ್ತಕ್ಕಂಥದ್ದು ಏನಿಲ್ಲ, ಅರ್ಕೆ ಆದ್ಮೇಲೆ ನಾವು ಮಾಡ್ತಕ್ಕಂಥದ್ದು. ಆಗಿರೋದ್ರಿಂದ ಆ ವ್ರತದ ಬಗ್ಗೆ ಆ ವ್ರತದ ಬಗ್ಗೆ ಮಹಿಮೆ ಬಗ್ಗೆ ಕೇಳ್ತಾರೆ. ನೋಡಿ ಹೇಳ್ತಾರೆ ಅವರು, ಸತ್ಯನಾರಾಯಣ ವ್ರತ ಒಂದಿದೆ, ಅದೇ ಸತ್ಯನಾರಾಯಣ ಸ್ವಾಮಿ ವ್ರತ. ಆ ವ್ರತ ಮಾಡಿದ್ರೆ ಸತಿಪತಿಗಳಿಬ್ರು ಸಹ ಕುತ್ಕೊಂಡು ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಆಯ್ತು, ವ್ರತ ಅಂದ್ರೆ ನಿಯಮಗಳಿರ್ತಾವಲ್ಲ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎತ್ತ ಏನು ಅಂತೆಲ್ಲ ಕೇಳಿದಾಗ ನೋಡಿ, ವ್ರತಗಳಲ್ಲಿ ಮಹೋತ್ತರವಾದ ಸತ್ಯನಾರಾಯಣ ಸ್ವಾಮಿ ವ್ರತ. ಆ ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ನಿಯಮ ಏನಪ್ಪಾ ಅಂದ್ರೆ 4 ವರ್ಷ ಮಾಡ್ಬೇಕು, 5ನೇ ವರ್ಷ ಉದ್ಯಾಪನೆ ಮಾಡ್ಬೇಕು. ನಿಯಮ ಏನಪ್ಪಾ ಅಂದ್ರೆ ನೋಡಿ, ಯಾವಾಗ ಮಾಡ್ಬೇಕು, ಇವಾಗ ಯಾವಾಗ ತಿಥಿ ವಾರ ನಕ್ಷತ್ರ ಎಲ್ಲ ಇರ್ತದೆ, ಮಾಡ್ಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಎಲ್ಲಿ ಮಾಡ್ಬೇಕು. ನೋಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಏನು ನೋಡೋಂಗಿಲ್ಲ. ಅದನ್ನ ನಾವು ಯಾವಾಗ ಅನ್ಕೊಂಡ್ರೆ ಅವಾಗ ಮಾಡ್ಬೇಕು. ಆದ್ರೆ ಎಲ್ಲಿ ಮಾಡ್ಬೇಕು, ನದಿ ತೀರದಲ್ಲಿ ಮಾಡಿದ್ರೆ ಒಳ್ಳೇದು, ದೇವಾಲಯದಲ್ಲಿ ಮಾಡಿದ್ರೆ ಒಳ್ಳೇದು. ಈಗೆಲ್ಲ ನಾವು ಮನೆಗಳು ದೊಡ್ಡ ದೊಡ್ಡದಾಗ ಕಟ್ಕೊಂಡಿದ್ವಿ, ಮೊದಲೆಲ್ಲ ಅಷ್ಟು
ಇದು ದೊಡ್ಡದಾಗಿರ್ತಾ ಇತ್ತು ಅಲ್ಲಿ ಮಾಡ್ತಾ ಇದ್ವಿ. ನೀರು ಎಲ್ಲಿ ಸೌಕರ್ಯ ಇದೆಯೋ ಅಲ್ಲಿ ಮಾಡ್ತಾ ಇದ್ವಿ. ಆಗಿನ ಕಾಲದಲ್ಲಿ ಹಂಗೆ ಹೇಳಿದ್ದಾರೆ. ಇವಾಗ ಕಾಲಕ್ರಮೇಣ ಕಾಲ ಚೇಂಜ್ ಆದಾಗ ನಾವು ಚೇಂಜ್ ಆಗುತ್ತೆ. ನಾವು ಯಾವಾಗಲೂ ಆ ಕಾಲದಲ್ಲಿ ಇದ್ಬಿಟ್ರೆ ಓಯ್ ಸ್ವಾಮಿಗಳು ಎಲ್ಲ ಹಳೆ ಕಾಲದಲ್ಲಿ ಇದ್ಬಿಟ್ಟವ್ರೆ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್ ಇಲ್ವಾ? ಹಾಗೆ ನಮ್ಮ ಮನೆಯಲ್ಲೇ ನಾವು ಸ್ವಾಮಿಗಳು ಜಾಗ ಕೊಟ್ಟು ಮನೆಯಲ್ಲೇ ಅರ್ಚನೆ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ನೋಡಿ ಪ್ರಸಾದ ಏನಪ್ಪ ಮಾಡ್ತಾ ಇದ್ರು ಅಂದ್ರೆ ಪ್ರಸಾದಕ್ಕೆ ಬಹಳ ಮಹಿಮೆ. ಯಾರೇ ಆಗಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ಎಷ್ಟೊತ್ತಿಗೆ ಮಹಾಮಂಗಳಾರತಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಪ್ರಸಾದ ತಗೊಂಡು ಹಂಗೆ ಹೋಗ್ಬೋದು. ಪ್ರಸಾದಕ್ಕೆ ಬಹಳ ಮಹಿಮೆ. ಪ್ರಸಾದ ತಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಪಾಪ ಬರುತ್ತೆ ಸ್ವಾಮಿ. ಸತ್ಯನಾರಾಯಣ ಸ್ವಾಮಿಗೆ ಪಾಪ ಬರುತ್ತೆ. ಆಗಿರೋದ್ರಿಂದ ಆಯ್ತು. ಹಿಂದಿನ ಕಾಲದಲ್ಲಿ ಅಕ್ಕಿ ನೆನೆಸ್ಬಿಟ್ಟು ಬೆಲ್ಲ ಕಲಸಿರ್ತಾರೆ, ಆಮೇಲೆ ತಂಬಿಟ್ಟು ಅಂತ ಮಾಡ್ತಾರೆ. ಈಗ ಕಾಲಕ್ರಮೇಣ ಏನಾಗಿದೆ ಚೇಂಜ್ ಆಗಿ ನಾವು ಸಜ್ಜಿಗೆ ಅಂತ ಸ್ವಾಮಿ ಪ್ರಸಾದ ಮಾಡ್ತೀವಿ. ಆಗಿರೋದ್ರಿಂದ ನೋಡಿ ಭಗವಂತ ಒಬ್ಬನೇ, ನಾಮಗಳು ಹಲವಾರು ಅಂದಂಗೆ ಈ ವ್ರತ ಕಥೆಯಲ್ಲಿ 1ನೇ ಅಧ್ಯಾಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಅಂದ್ರೆ ಯಾರು, ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಫಲ ನಮ್ಗೇನು ಅಂತೆಲ್ಲ ತಿಳ್ಕೊಂಡು, ಯಾವ ಸಮಯದಲ್ಲಿ ಮಾಡಬೇಕು, ಪ್ರತಿಪತ್ತಿದ್ದು ಇಬ್ಬರು ಸಹ ಕೂತು ಮಾಡಬೇಕು, ಇದೆಲ್ಲ ತಿಳ್ಕೊಂಡ್ವಿ. ಇಲ್ಲಿಗೆ 1ನೇ ಅಧ್ಯಾಯ ಸಮಾಪ್ತಿ ಆಯಿತು. ಜಯ ಸತ್ಯನಾರಾಯಣ, ಜಯ ಸತ್ಯಭಾಮೇಶ, ಜಯ ಸತ್ಯಲಕ್ಷ್ಮೀ, ಜಯತೋ ಜಯತೋ. ವೀರವೇಂಕಟ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಅಥ ಫಲಂ ನಿವೇದಯಾಮಿ. ಓಂ ಸತ್ಯಂ ದರ್ಶನ ಪ್ರಸಿದ್ಧಯಾಮಿ ಅಮೃತಮಸ್ವಾಮಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ, ಗಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪರಬ್ರಹ್ಮಣೇ ನಮಃ. ಅಮ್ಮ ಮಮ್ಮಿದಂ ಗೃಹಾಣ ಸ್ವಾಹ. ಬೆಂಕಿ ಪಟ್ಟ ಕೊಡಿ. ಮಂಗಳ ಕರ್ಪೂರ ನೀರಾಜನಂ. ಓಂ ವಿಜ್ಞಾನ ಯಜ್ಞಮಯದಂತ ದೇವಾಹ ಗೋವಿಂದ. ಜೈ ಬೋಲಾ ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ಕಿ. ಆಯ್ತಾ? ಹೂವು ಅಕ್ಷತೆ 2ನೇ ಅಧ್ಯಾಯ ಪ್ರಾರಂಭ. ಜಯ ಸತ್ಯನಾರಾಯಣ, ಜಯ ಸತ್ಯಭಾವ, ಜಯ ಸತ್ಯ ಗಣಪತಿ, ಜಯತು ಜಯತು. ನೋಡಿ 2ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರ ಅಂತ ಒಂದು ಕ್ಷೇತ್ರ. ಕಾಶಿ ವಿಶ್ವನಾಥ್ ನೋಡಿದಿರ ಎಲ್ಲರೂ? ಸ್ವಲ್ಪ ಜನ ನೋಡಿದ್ದಾರೆ, ಸ್ವಲ್ಪ ಜನ ನೋಡಿದ್ದಾರೆ. ಆಗಿರೋದ್ರಿಂದ ಕಾಶಿ ಅಂದ್ರೆ ಮೊದಲಿನ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕಾಯ್ತು. 6 ತಿಂಗಳು ನಡ್ಕೊಂಡು ಹೋಗೋದು, ನಡ್ಕೊಂಡ್ ಬರೋದು. ಈಗಿನ ಕಾಲ ವೆಹಿಕಲ್ ಏನಿಲ್ಲ, ಹೆಜ್ಜಿನ ಬಾಡಿ ಕಟ್ಕೊಂಡು ಹೋಗ್ತಾ ಇದ್ರು. ಅಲ್ಲೇ ಮಾಡ್ಕೊಂಡು ಎಷ್ಟು ದಿನಗಳಾದ್ರೂ ಒಂದು 6 ತಿಂಗಳು ಹೋಗಿ ಮಾಡ್ಕೊಂಡು ಬರ್ತಾ ಇರ್ತೀವಿ. ಕಾಶಿ ಕ್ಷೇತ್ರದಲ್ಲಿ ಬಡ ಬ್ರಾಹ್ಮಣನಿರ್ತಾನೆ. ಆತನ ಜೀವನ ನಡೆಸೋದು ತುಂಬಾ ಕಷ್ಟಕರವಾಗ್ಬಿಟ್ಟಿರುತ್ತೆ. ಕುಟುಂಬ ದೊಡ್ಡದು, ಮಕ್ಕಳಿಗೆಲ್ಲ ಒಂದು ಒಪ್ಪತ್ತು ಊಟ ಹಾಕ್ಲಿಕ್ಕೆ ಕೂಡ ಆತನ ಕೈಯಲ್ಲಿ ಆಗ್ತಾ ಇರಲ್ಲ. ಆಗಿರೋದ್ರಿಂದ ನದಿ ತೀರದಲ್ಲಿ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ಈ ಜೀವನ ಇದ್ದು ಏನು ಪ್ರಯೋಜನ, ಭಗವಂತ ನನ್ಗೆ ಈ ಕಷ್ಟಗಳು ಏನಕ್ಕೆ ಬಂತೋ, ನಾನೇನ್ ಮಾಡೋದು ಗೊತ್ತಾಗ್ತಾ ಇಲ್ವೇ ಅಂತೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ನಮ್ಮ ಸತ್ಯನಾರಾಯಣ ಸ್ವಾಮಿ ಒಂದು ಮುನಿವೇಷಧಾರಿಯಾಗಿ ಬರ್ತಾರಂತೆ. ಬಂದು ಹೇಳ್ತಾರೆ, ಒಂದು ವ್ರತವಿರುವುದು, ಸತ್ಯನಾರಾಯಣ ಸ್ವಾಮಿಯ ವ್ರತ. ಆ ವ್ರತ ನೀನು ಸಂಕಲ್ಪ ಮಾಡಪ್ಪ, ನಿಂಗೆಲ್ಲ ಇದು ನಿಮ್ಗೆ ಇಚ್ಛೆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಆಗುತ್ತೆ, ಆಗ ನೀನು ವ್ರತ ಮಾಡುವಂತೆ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿದ್ರೆ ಯಾರನ್ನ ದೊಡ್ಡವ್ರು ಹೇಳಿದ್ರೆ ಅವಾಗ ಎಲ್ಲ ಕೇಳ್ತಾ ಇದ್ರು. ಏನೋ ಹಿಂಗೆ ಹೇಳಿದಾರೆ ಅಂತ ಹೇಳಿದ್ರೆ, ಆಯ್ತಪ್ಪ ಭಗವಂತ ನಿನ್ನ ಒಂದು ಅನುಗ್ರಹ ನನಗಿದ್ರೆ ನಾನು ನಿನ್ನ ವ್ರತ ಮಾಡ್ತೀನಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾನೆ ನಡೀತಿದ್ದಾನೆ. ಆಗ ಭಿಕ್ಷಾಟನೆಗೆ ಹೋಗ್ತಾನೆ. ಹೋದ್ರೆ ಯಥೇಚ್ಛವಾದಂತಹ ದವಸ ಧಾನ್ಯ ಎಲ್ಲ ಬರ್ತಾವ. ಆ ವ್ಯಕ್ತಿ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಬಂದ್ಬಿಡು. ಇದ್ರಲ್ಲಿ ಏನೋ ಐತೆ, ಇವತ್ತು ನನಗೆ ಏನು ಇಷ್ಟು ದವಸದಲ್ಲೇ ಬರ್ತಾ ಇರಲಿಲ್ಲ, ಯಾರು ಕೊಡ್ತಾ ಇದ್ರು, ನನ್ ದಾನ ಮಾಡೋದೇ ಇಲ್ಲ, ಇವತ್ತೇನು ಇಷ್ಟು ಕೊಟ್ಟವರಲ್ಲ ಅಂತ ಬಂದಿರೋದ್ರಲ್ಲೇ ತಗೊಂಡೋಗಿ ಸತ್ಯನಾರಾಯಣ ಸ್ವಾಮಿ ಕಾಡಲ್ಲಿ ಸಿಕ್ಕಂತ ಹಣ್ಣು ಹಂಪಲು ಏನೋ ತಗೊಂಡ್ಬಂದು ಆಲ್ದ ಮರದ್ದು ಇದು ಬಂದಿರುತ್ತೆ, ನೋಡಿದ್ದೀರಾ? ಆಲ್ದ ಮರದ್ದು ಬೇರೆ ನೋಡಿದ್ದೀರಾ? ಅದನ್ನ ದಾರ ಮಾಡಿ ಕಟ್ಕೊಂತಾರೆ. ಆಮೇಲೆ ಹಳ್ಳಿ ಮರ ಇರ್ತಾರೆ, ಅದು ಎಲೆಗಳು ಇದು ವಿಡದೆಲೆ ಮಾಡಿ ಇಡ್ತಾರೆ. ಆ ಕಾಯಿಗಳೇ ಅಡಿಕೆ ಮಾಡಿರ್ತಾರೆ. ಶ್ರದ್ಧಾ ಭಕ್ತಿಯಿಂದ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಮಾಡಿದ ಕೂಡಲೇ ನೋಡಿ, ಈಗ ನಾವು ಜಾಬ್ಗೆ ಹೆಂಗೆ ಪಾಲ್ಗೊಳ್ತೀವೋ ಹಂಗೆ ಬೇರೆ ದೇಶದಲ್ಲಿ ಒಂದು ಆರ್ಟಿಕಲ್ ಹಾಕ್ತಿರ್ತಾರೆ. ಅಲ್ಲೇನಪ್ಪ ಅಂದ್ರೆ ಒಂದು ರಾಜಪುರೋಹಿತರು ಬೇಕು ಅಂತ. ಎಷ್ಟೋ ಲಕ್ಷಾಂತರ ಜನ ಎಲ್ಲ ಭಾಗವಹಿಸ್ತಾರೆ. ಈ ಆ ಕೆಲಸ ಬರುತ್ತೆ. ಹಾಗಾದ್ರೆ ರಾಜ್ಯದಲ್ಲಿ ಏನು ಕೆಲಸ ಇಲ್ಲ, ಹೋಗೋದು, ಮಾರ್ಗದರ್ಶನ ಕೊಡೋದು, ಬರೋದು, ಓಡೋದಕ್ಕೆ ರಥ, ಕುದುರೆ ರಥ, ಹಾಕೊಳ್ಳೋಕೆ ಆಭರಣ, ವಸ್ತ್ರಗಳು, ಬಟ್ಟೆಗಳೆಲ್ಲ ಕೊಟ್ಟಿರ್ತಾರೆ. ಹಾಗಿದ್ರಿಂದ ಆ ಕಷ್ಟಗಳು ಎಲ್ಲಿ ಹೊರಟೋದ್ರೆ ಗೊತ್ತಿಲ್ಲ ಆ ಬಡ ಬ್ರಾಹ್ಮಣನಿಗೆ. ಆಗ ವರ್ಷ ಬಡ ಬ್ರಾಹ್ಮಣ ಏನು ಮಾಡ್ತಾರೆ, ಹೋಗಿ ಒಂದು ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ.
ವರ್ಷ ಆಗಿರೋದ್ರಿಂದ ಎಲ್ಲ ಹಿಂಗೆ ಕೂತಿರ್ತಾರೆ ಜನ. ಒಬ್ಬ ಕಟ್ಟಿಗೆ ಮಾಡ್ತಕ್ಕಂಥ ವ್ಯಕ್ತಿ ಭಕ್ತಾರ್ಥನ ಬಾಯಕ್ಕೆ ಆಗುತ್ತೆ, ಇಲ್ಲ ನೀರು ಸಿಗ್ಬೋದು ಅಂತ ಹೇಳಿದ್ರೆ ಹೊರೆ ನಡೆಸ್ಬಿಟ್ಟು ಬಂದು ನೋಡ್ತಾನೆ. ವಿರಾಜಮಾನವಾದಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಿಂಗೆ ನಡೀತಾ ಇರ್ಬೇಕಾದ್ರೆ ಎಲ್ಲ ನೋಡ್ತಾನೆ. ಪ್ರಸಾದ ತಗೊಂಡು ಮಗನ ಕೇಳ್ತಾನೆ, ಏನು ಪೂಜೆ ಇದು, ಏನಕ್ಕೋಸ್ಕರ ಮಾಡ್ತಾರೆ. ನಾನು ಹೀಗಿದ್ದೆ, ಆ ಸತ್ಯನಾರಾಯಣ ಪೂಜೆ ಅನುಗ್ರಹ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿದೆ. ಆಗಿರೋದ್ರಿಂದ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ವರ್ಷ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ. ಆ ಕಟ್ಟಿಗೆ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಇಲ್ಲ ಅನ್ಸುತ್ತೆ ಮನಸ್ಸಲ್ಲಿ, ನಾನು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಇವಾಗ ನೋಡಿ ಇಷ್ಟು ಜನ ಬಂದಿದ್ದೀರಾ, ಮನ್ಸಲ್ಲಿ ಅನ್ಸಲ್ವಾ ನಾವು ಒಂದಿನ ಸ್ವಾಮಿ ನಿಮ್ಗೆ ಪೂಜೆ ಮಾಡಬೇಕು ಅನ್ಸುತ್ತಾ ಇಲ್ವಾ? ಹಂಗೆ ಅನ್ಸುತ್ತೆ. ಆಗಿರೋದ್ರಿಂದ ಆತ್ಮ ಕೂಡ ಹಂಗೆ ಅನಿಸ್ತು. ಆಗಿರೋದ್ರಿಂದ ಏನ್ ಮಾಡ್ದ, ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾನೆ, ಕಟ್ಟಿಗೆ ಮಾಡ್ಲಿಕ್ಕೆ ಹೋಗ್ತಾನೆ. ಆ ವ್ಯಕ್ತಿ ಕೂಡ ಹೋದ್ರೆ ಆ ವ್ಯಕ್ತಿ ಯಾವಾಗ್ಲೂ ಸಹ ಕಟ್ಟಿಗೆ ತಗೊಂಡೋದ್ರೆ ಕಷ್ಟ ಬಿದ್ದು ಹೊಡ್ಕೊಂಡು ಹೊರೆ ಹೊಡ್ಕೊಂಡು ಓದಿ ಸಾಯಂಕಾಲದಲ್ಲಿ ಇದ್ದು ವ್ಯಾಪಾರ ಆಗಿಲ್ಲ ಅಂದ್ರೆ ಎಷ್ಟಕ್ಕೂ ಅಷ್ಟಕ್ಕೆ ಯಾರಿಗೋ ಒಂದು ಕೋಟಿ ಬಂದ್ಬಿಡೋದು. ಹೋದ್ರೆ ತಿರ್ಗಾ ವಾಪಸ್ ತಗೊಂಡೋಗ್ತಾರೆ. ಯಾರನ್ನ ಕಾರಿಂದ ಹೊಡ್ಕೊಂಡು ತಗೊಂಡೋಗೋದೇ ಕಷ್ಟ. ಇನ್ನು ಅವಾಗ ಎಷ್ಟಕ್ಕೂ ಅಷ್ಟು ಕೊಟ್ಟು ಹೋಗ್ಬಿಡ್ತಾರೆ. ಅವತ್ತಿನ ದಿನ ಏನಾಗಬೇಕು, ಸಂಕಲ್ಪ ಮಾಡ್ಕೊಂಡು ಸತ್ಯನಾರಾಯಣ ಸ್ವಾಮಿ ನೆನೆಸ್ಕೊಂಡು ಹೋಗಿ ಹೊರೆ ನಿಲ್ಲಿಸ್ತಾ ಇದ್ದಂಗೆ ನನಗೆ ಬೇಕು ಅಂತೇಳಿ ಧನಿಕನೊಬ್ಬ ಬಂದು ನನಗೆ ಬೇಕು ಅಂತೇಳಿ ಯಾವಾಗಲೂ ಏನು ಹಣ ಬರ್ತದೆ ಎರಡರಷ್ಟು ಹಣ ಕೊಟ್ಟು ತಗೊಳ್ತಾರೆ. ಅದನ್ನು ಮನ್ಸಲ್ಲಿ ಇದೇನೋ ನಾನು ಯಾವಾಗಲೂ ಇನ್ನು ಕಣ್ಣಲ್ಲಿ ನೋಡಲೇ ಇಲ್ಲ ಎಷ್ಟು ದುಡ್ಡು ಇದೇನಪ್ಪ ಅಂತೇಳಿ ಇದೆಲ್ಲ ಸತ್ಯನಾರಾಯಣ ಸ್ವಾಮಿ ಒಂದು ಅನುಗ್ರಹ ಅಂತ ಹೇಳಿದ್ದೆ. ಆ ಕಟ್ಟಿಗೆ ಮಾಡ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಬಂದಿರ್ತಕ್ಕಂಥ ಹಣದಲ್ಲಿ ಆತ ಕೂಡ ಶ್ರದ್ಧಾ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾನೆ. ಮಾಡಿದ ಕೂಡಲೇ ಆತ ಏನು ಕಷ್ಟ ಬಿದ್ದು ಆರು ಹೋಗಿ ಸೌದೆ ಹೊಡ್ಕೊಂಡು ಆತ್ಮ ಒಂದು 10 ಜನಕ್ಕೆ ಕೆಲಸ ಕೊಡ್ತಾನೆ. ಒಂದು ಮೊಲ್ಲಿಯಲ್ಲಿ ಇರ್ತಾನೆ, 10 ಜನಕ್ಕೆ ಕೆಲಸವನ್ನು ಕೊಡ್ತಾನೆ. ಆ ಕಷ್ಟಗಳೆಲ್ಲವೂ ಸಹ ಆತ್ಮಗಳ ಕಷ್ಟಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ. ಆಗಿರೋದ್ರಿಂದ ಆತ ಕೂಡ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಹೋಗ್ತಾನೆ ಎಂಬಲ್ಲಿಗೆ 2ನೇ ಅಧ್ಯಾಯ ಸಮಾಪ್ತವಾಯಿತು. ಜಯ ಸತ್ಯನಾರಾಯಣ, ಜಯ ಸತ್ಯನಾರಾಯಣ, ಜಯ ಸತ್ಯನಾರಾಯಣ, ವೀರವೇಣ ಸತ್ಯನಾರಾಯಣ ಸ್ವಾಮಿ ಒಂದು ಜೊತೆ ಹೊಡೆದಿರೋದು ನಾವೇ ಹೊಡೆದಿರೋದು, ನೈವೇದ್ಯ ಮಾಡಿಲ್ಲ. ಸಾಕು ಪರಬ್ರಹ್ಮಣೇ ನಮಃ. ಮುಖಾಮುಖ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಏನಪ್ಪಾ ಅಂದ್ರೆ ಐಶ್ವರ್ಯ ಇರುತ್ತೆ, ಎಲ್ಲ ಇರುತ್ತೆ, ಮಕ್ಕಳಿರೋದಿಲ್ಲ. ಎಲ್ಲಾರು ನಾವು ಸ್ನೇಹಿತರು ಸಿಕ್ಕಿದ ತಕ್ಷಣ ಏನಂತೀವಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಆಮೇಲೆ ಮಕ್ಕಳು ಇದ್ದಾರ ಅಂತ ಕೇಳ್ತೀವಿ, ಅಷ್ಟೇ ಅಲ್ವಾ? ಆಗಿರೋದ್ರೆ ಆ ರಾಜನಿಗೆ ಏನಾಗುತ್ತೆ, ಬಹಳ ಬೇಸರ ಆಗುತ್ತೆ. ಸಪ್ತಋಷಿಗಳು ಬಂದಿರ್ತಾರೆ, ಅವರು ದಾನ ಸ್ವೀಕರಿಸೋದಿಲ್ಲ. ಏನಂದ್ರೆ ಮಕ್ಕಳಿರೋದಿಲ್ವಲ್ಲ, ಆಗಿರೋದ್ರಿಂದ ಅವ್ರು ನಿರಾಕರಿಸ್ತಾರೆ. ಆತ್ಮ ತುಂಬಾ ಬೇಸರ ಆಗುತ್ತೆ, ಬೇಜಾರಾಗುತ್ತೆ. ಏನಪ್ಪ ಮಾಡೋದು, ರಾಜ್ಯ ನೋಡ್ಲಿಕ್ಕೆ ಮಕ್ಕಳಿಲ್ಲ, ಏನಿಲ್ಲ, ಸಂತಾನ ಇದ್ವಿ, ಏನ್ ಮಾಡೋದು. ಹಿಂದಿನ ಕಾಲದಲ್ಲೆಲ್ಲ ಪುತ್ರಕಾಮೇಷ್ಟಿಯಾಗೆಲ್ಲ ನಾವು ರಾಮರೆಲ್ಲ ನೋಡಿದ್ದೀರಾ, ಎಲ್ಲ ಸಿನಿಮಾದಲ್ಲಿ ನೋಡಿರ್ತೀರಿ. ಹಾಗೆ ಕೇಳಿರ್ತೀರಿ ಪಾಪ ಆ ಕಥೆಯಲ್ಲೆಲ್ಲ. ಆಗಿರೋದ್ರಿಂದ ಆವಾಗ ಏನ್ ಮಾಡಿದ್ರು, ಹೇಳ್ತಾರೆ ಹಿಂಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಇದೆ, ಇವ್ರ ಹತ್ರ ಯಾರು ಇಷ್ಟಾರ್ಥ ಸಿದ್ಧಿ ಏನ್ ಕೇಳ್ಕೊಂಡ್ರದೆಲ್ಲ ಭಗವಂತ ಅನುಗ್ರಹ ಮಾಡ್ತಾನೆ. ಆಗಿರೋದ್ರಿಂದ ಏ ರಾಜ, ಈ ವ್ರತವನ್ನು ನೀನು ಮಾಡಪ್ಪ ಅಂತ
ವಿಜೃಂಭಣೆಯಿಂದ ರಾಜ ಏನ್ ಮಾಡ್ತಾನೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾನೆ. ಮಾಡಿದ್ಕೊಳ್ಳೆ ಅಷ್ಟೇಶ್ವರ ಪ್ರಾಪ್ತಿ ಆಗುತ್ತೆ, ಸಂತಾನ ಆಗುತ್ತೆ, ರಾಜನ ಸಂತೋಷನೇ ಸಂತೋಷ. ಏನ್ ಬಂದಿರೋರಿಗೆಲ್ಲ ಬಟ್ಟೆಗಳು, ಆಭರಣಗಳು, ಊಟಗಳು, ಬಗೆ ಬಗೆವಾದ ಅಡಿಗೆ ಎಲ್ಲ ಮಾಡಿಸಿ ಎಲ್ಲರೂ ಹಬ್ಬ ಮಾಡ್ದಂಗೆ ಮಾಡ್ತಾ ಇರ್ತಾರೆ ವರ್ಷ ವರ್ಷ. ಹಾಗಿರೋದು ಅಲ್ಲಿ ಏನಾಗೋಗುತ್ತೆ ಅಂದ್ರೆ, ವರ್ತಕ ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ವಜ್ರ ವೈಡೂರ್ಯ ವ್ಯಾಪಾರಿ ಬಂದಿರ್ತಾನೆ. ಅಲ್ಲಿ ಕುತ್ಕೊಂಡು ಸಭೆಯಲ್ಲಿ ಕುತ್ಕೊಂಡಿರ್ತಾನೆ. ಕುತ್ಕೊಂಡಿರ್ಬೇಕಾದ್ರೆ ಏನಾಗುತ್ತಂದ್ರೆ ಮಾತಾಡ್ಕೊಂತಾರಲ್ಲ, ಸುಮ್ಮನೆ ಕುತ್ಕೊಂತಾರ, ಏನ್ ಮಾಡೋದು ಅಂತೇಳಿ ಇವರೆಲ್ಲ ಕುತ್ಕೊಂಡು ಮಾತಾಡ್ಕೊಂತ ಇರ್ತಾರೆ. ರಾಜನಿಗೆ ಸಂತಾನ ಇರ್ಲಿಲ್ವಂತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ಮೇಲೆ ಸಂತಾನ ಪ್ರಾಪ್ತಿ ಆಯ್ತಂತ ಅಂತೇಳಿ ಮಾತಾಡ್ಕೊತಾ ಇರ್ತಾರೆ. ಆಗ ಏನಾಗುತ್ತಂದ್ರೆ ನೋಡಿ, ಆ ವ್ಯಕ್ತಿ ಕೂಡ ವ್ಯಾಪಾರ, ವಜ್ರ ವ್ಯಾಪಾರಿ ಕೂಡ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾನಂತೆ, ನಮಗೂ ಮಕ್ಕಳಿಲ್ಲ, ಆಗಿರೋದು ನಮಗೂ ಮಕ್ಕಳಾದ್ರೆ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಂತೇಳಿ ಸಂಕಲ್ಪ ಮಾಡ್ತಾನೆ. ಮನೆಗೆ ಹೋಗಿ ಹೇಳ್ತಾನೆ, ಕಳಾವತಿ ಅಂತ ಹೆಂಡತಿ ಹೆಸರು. ಆಗ ಮನೇಲಿ ಹೇಳ್ತಾರೆ ಏನಂತ, ಹಿಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು, ಅರ್ಕೆ ಮಾಡ್ಕೊಂಡಿದ್ದೀನಿ. ಆಯ್ತು ಅಂತೇಳಿ ತಿರ್ಗಾ ವ್ಯಾಪಾರಕ್ಕೆ ಹೋದ್ರೆ 6 ತಿಂಗಳು 8 ತಿಂಗಳು 1 ವರ್ಷ ಅಲ್ಲಿ ಇವಾಗ ತರಕಾರಿ ಎಲ್ಲ ಹೆಂಗೆ ಮಾಡ್ತಾರೆ ಹಂಗೆ ಅವ್ರು ರಾಶಿಗಟ್ಟಲೆ ಹಾಕ್ಕೊಳೋದು, ಅದೆಲ್ಲ ಹಾಕ್ಕೊಳೋದು, ವಿದೇಶಕ್ಕೆ ಮಾಡ್ಕೊಳೋದು, ಬರೋದು. ಆಯ್ತು ಅಂತ ಹೇಳ್ತಾ ಅವ್ರಿಗೂ ಸಂತಾನ ಆಗುತ್ತೆ, ಹೆಣ್ಮಗು ಒಂದು ಜನನವಾಗುತ್ತೆ. ಆಗ ಅವರು ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಿಲ್ಲ, ಹಾಗೆ ಮುಂದಕ್ಕೆ ಆಯ್ತು ಅಂತೇಳಿ ನಾಮಕರಣ ಆಗುತ್ತೆ. ಅವಾಗಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು. ಇವಾಗ ಮಗು ಚಿಕ್ಕದು, ಆಮೇಲೆ ಮಾಡೋದು. ಅರ್ಕೆ ಮಾಡೋದು ತುಂಬ ಸುಲಭ, ತೀರ್ಸೋದು ತುಂಬ ಕಷ್ಟ. ಆಗಿರೋದು ಆ ವರ್ತ ಏನು ಮಾಡಿದ್ರೆ, ಹಿಂಗೆ ಹೋದ್ರೆ ತಿರ್ಗಿ ಇನ್ನೊಂದು 6 ತಿಂಗಳು 8 ತಿಂಗಳು ವ್ಯಾಪಾರ ಮಾಡ್ಕೊಂಡು ಹಿಂಗೆ ಆಗೋಗುತ್ತೆ, ಮುಂದಕ್ಕೆ ಹೋಗ್ತಾರೆ. ಆಗ ಏನಾಯ್ತು ನೋಡಿ, ಹಿಂಗೆ ವರ್ಷ ಮುಂದಕ್ಕೆ ಹುಣ್ಣಿಮೆ ಚಂದ್ರ ಹೆಂಗೆ ಬೆಳಿತಾನೆ ಹಂಗೆ ಬೆಳೆದು ದೊಡ್ಡೋಳಾಗ್ತಾರೆ. ಅವ್ರಿಗೆ ಹೆಸರಿಡ್ತಾರೆ, ಶಶಿಕಲಾ ಅಂತ ಹೆಸರಿಡ್ತಾರೆ. ಆಯ್ತು ಅಂತೇಳಿ ಹೆಸರು ಇಟ್ಟರು. ನಾಲ್ಕು ಇನ್ನೇನು ಆ ಹುಡುಗಿ ವಯಸ್ಸಿಗೆ ಬಂದಿರ್ತಾಳೆ, ಇನ್ನೇನು ಮದುವೆ ಮಾಡಬೇಕು, ಅವಾಗೆಲ್ಲ ಬಾಲ್ಯ ವಿವಾಹ ಮಾಡ್ತಾರೆ ಚಿಕ್ಕ ವಯಸ್ಸಿಗೆ. ಆಯ್ತು ಅಂತೇಳಿ ಸಂಬಂಧ ನೋಡ್ತಾ ಇರ್ತಾರೆ. ಸಿಕ್ಕಿದ್ರೆ ಯಾವುದೋ ಏನ್ರಿ ಹಿಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೇಕಂದ್ರೆ, ಆಯ್ತು ಹೆಂಗೋ ಸಂಬಂಧ ನೋಡ್ತಾ ಇದ್ದೀವಿ ಮದುವೆಗೆ, ಏನಾದ್ರೂ ಆದರೆ ಮಾಡಬೇಡ ಆಯ್ತು ಅಂತಾಳೆ. ಇನ್ನೇನು ಮದುವೆ ಕೂಡ ಆಗುತ್ತೆ. ಏನ್ರಿ ಹಿಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಿಮ್ಗೆ ಬುದ್ಧಿ ಇದೆಯಾ, ಇರೋ ದುಡ್ಡೆಲ್ಲ ಖರ್ಚಾಗೋಯ್ತು, ಇವಾಗ ಬಂದಿರೋರಿಗೆಲ್ಲ ಏನು ಕಡಿಮೆ ಆಗ್ತೀರಾ, ನಾವು ಏನು ಅನ್ಕೋತೀವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಕೊಂಡು ಇರೋಕ್ಕಿಂತ ಇನ್ನೂ ಸ್ವಲ್ಪ ಸಾಲಾಗಿಲ್ಲ ಮಾಡ್ಬಿಡ್ತೀವಿ ಅಲ್ಲ, ಮನೆ ಕಟ್ಟಿದಾಗಷ್ಟೇ ಮದುವೆ ಮಾಡಿದಾಗ. ಹಂಗೆ ಆಯ್ತು ಅಂತ ಹೇಳಿದ್ದೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಿಲ್ಲ. ಅಲ್ಲಿನ ಕರ್ಕೊಂಡು ಬೇರೆ ದೇಶಕ್ಕೆ ಹೊರಟೋಗ್ತಾನೆ ವಜ್ರ ವ್ಯಾಪಾರಿ. ಆಯ್ತು ಅಂತೇಳು ಬೇರೆ ದೇಶಕ್ಕೆ ವಿದೇಶಕ್ಕೆ ಹೋಗ್ತಾರೆ. ಹೋಗಿದ ಕೂಡಲೇ ಏನಪ್ಪ ಆಗೋಗುತ್ತಂದ್ರೆ, ಅಲ್ಲಿ ಇವ್ರು ಇನ್ನೆಲ್ಲ ತಗೊಂಡೆಲ್ಲ ಮೂಟೆಗಳೆಲ್ಲ ಇಟ್ಟು ಮರದ ಅಡಿಯಲ್ಲಿ ಸಿಸ್ಟಮ್ ತಗೊಂತ ಇರ್ತಾರೆ. ಕಳೆದ್ರು ಯಾರೋ ರಾಜನ ಒಂದು ಎಲ್ಲ ದೋಚ್ಕೊಂಡು ರಾಜಭಟ್ರು ಹಿಂಬಾಲಿಸ್ತಾ ಇರ್ತಾರೆ. ಇವ್ರು ಮುಂದೆ ಹೋಗ್ತಾ ಇರ್ತಾರೆ. ಎಷ್ಟೋ ದೂರ ಹೋದ್ರು ಅವ್ರು ಬಿಡೋದಿಲ್ಲ. ಏನು ಮಕ್ಕಳು ಮಾಡೋದಂತೇಳಿ ಅವ್ರ ಹತ್ರ ಚಿಕ್ಕ ಚೀಲ ಇವ್ರ ಹತ್ರ ಎತ್ಬಿಟ್ಟು ಪರಾರಿ ಆಗುತ್ತೆ. ರಾಜಮುದ್ರಕ್ಕೆ ಇರ್ತಕ್ಕಂಥ ನಾಣ್ಯಗಳೆಲ್ಲ ಅಲ್ಲೇ ಬಿದ್ದಿದೆ, ಗೋಲ್ಡು ಬಂಗಾರ. ಆಯ್ತು ಅದು ನೋಡಿದ್ರು ಇವರು ಮೊದಲೇ ವಜ್ರ ವ್ಯಾಪಾರಿ, ಇವ್ರ ಹತ್ರ ಇರೋದೆಲ್ಲ ಬೆಳ್ಳಿ ಬಂಗಾರ ವಜ್ರ ಇವೇ ಇರೋದು. ಆಯ್ತು ಅಂದಿದ್ದೆ. ಇವ್ರು ನೋಡಿದ್ರು, ಇವ್ರು ಏನು ಹೇಳಿದ್ರು ಅವ್ರು ಕೇಳಿಸ್ತಾ ಇಲ್ಲ. ಅವ್ರೇನೆಲ್ಲ ಕಳೆದಲ್ಲ ಹೇಳಿದ್ರು. ಆಗೇನಾಗೋಯ್ತು ನೋಡಿ, ಅಲ್ಲಿ ಅವ್ರ ಮನೆಯಲ್ಲಿ ಕಳ್ಳರು ಬಂದು ಇರೋದೆಲ್ಲ ದೋಚ್ಕೊಂಡು ಹೊರಟೋದು. ಅವ್ರು ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟು. ಇವ್ರೇನಾಗಿರೋ ಗೊತ್ತಿಲ್ಲ, ಫೋನ್ಸು ಅವರು ಏನಿಲ್ಲ. ಗೂಢಾಚಾರ್ಯ ಒಬ್ಬ ವ್ಯಕ್ತಿಗೆ ಹೇಳಿ ಕಳಿಸ್ಬೇಕಾಯ್ತು ಒಂದು ವಿಷಯ, ಇಲ್ಲಾಂದ್ರೆ ಚೆನ್ನಾಗಿ ದಣಿಕರಾದ್ರೆ ಅದರ ಪಕ್ಷಿ ಮುಖಾಂತರ ನಾವೇ ಮಾಡ್ತೀವಿ, ನಾವು ಕ್ಷೇಮವಾಗಿದ್ದೀವಿ, ನೀವು ಕ್ಷೇಮವಾಗಿದ್ದೀರಾ ಇಷ್ಟೇ ತಿಳ್ಕೊತಾ ಇದ್ದೀವಿ. ಆಯ್ತು, ಎಷ್ಟೋ ವರ್ಷಗಳಾಗೋಯ್ತು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಗಿರೋದ್ರಿಂದ ಅವ್ರಿಗೆ ನೋಡಿ, ನಮ್ಗೆ ಏನಾದ್ರು ಆ ಕಷ್ಟಗಳು ಅದು ಇದು ಬಂದಾಗ ಒಳ್ಳೇದು ಏನು ಮಾಡ್ಲಿಕ್ಕೆ ನಮಗೆ ಮೈಂಡ್ ಓಡೋದಿಲ್ಲ. ಆಗಿರೋದ್ರಿಂದ ಮಂದ ಆಗ್ಬಿಡ್ತೀವಿ, ಮಂದಗತಿ ಆಗ್ಬಿಡ್ತೀವಿ. ಏನು ಮಾಡಬೇಕು ದಿಕ್ಕೆ ತೊಯ್ತೀರ ಹಂಗಾಗುತ್ತೆ. ಏನಾಗಿದಾರೋ ಗೊತ್ತಿಲ್ಲ. ಆಗಿರೋದ್ರಿಂದ ನಾವು ಭಗವಂತ ಆದಷ್ಟು ಬೇಗ ಇವ್ರಿಗೆ ಒಂದು ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಅಂದರೆ ಅವ್ರ ನೆನಪು ಬರಲಿಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಮಾಡಲಿಲ್ಲ ಅಂತ ನೆನಪು ಬರಲಿಲ್ಲ. ಒಂದು ಪಕ್ಕ ಗ್ರಾಮದಲ್ಲಿ ಒಬ್ಬರು ಹಿಂಗೆ ಸಾಯಂಕಾಲ ಗೋಧುಳಿಲಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿ ಹೋಗ್ತಾಳಲ್ಲಿ ಹೋಗಿ ಹಿಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ನೋಡಿ ಪ್ರಸಾದ ತಗೊಂಡು ಅವ್ರು ಹಳ್ಳೆ ಉಳ್ಕೊಂಡ್ಬಿಡ್ತಾರೆ. ಯಾಕಂದರೆ ವನ್ಯಮೃಗಗಳು ಇರ್ತಾವಲ್ಲ ಎಲ್ಲ ಓಡಾಡ್ತಾ ಇರ್ತಾರೆ. ಆಗಿರೋದು ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಬರ್ತಾರೆ ಪ್ರಸಾದ ಅವ್ರ ಅಮ್ಮನ ಕಟ್ಟ ಹೇಳಿದಾಗ ಹಿಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಏನು ಸಂಕಲ್ಪ ಮಾಡಿದ್ರೆ ಅದೆಲ್ಲ ಆಗುತ್ತಂತೆ. ಆಗಿರೋದು ಇವ್ರು ಏನಾಗಿದಾರೋ ಗೊತ್ತಿಲ್ಲ, ನಾವು ಅರ್ಕೆ ಮಾಡ್ಕೊಳ್ಳೋಣ ಸತ್ಯನಾರಾಯಣ ಸ್ವಾಮಿ ಪೂಜೆ
ಮಾಡಿಬಿಡ್ದೆ ಅಂತ ತಪ್ಪೇನಿದೆ ಅವ್ನು ಬಿಡುಗಡೆ ಮಾಡು, ಇಲ್ಲಾಂದ್ರೆ ನೀನು ರಾಜ್ಯನೇ ಇಲ್ದಿರ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಸತ್ಯನಾರಾಯಣ ಸ್ವಾಮಿ. ಆಗ ಆತ ಏನ್ ಮಾಡ್ತಾನೆ, ಎದೊಳ್ತಾನೆ, ವಿಚಾರಣೆ ಕಳಿಸ್ತಾನೆ. ಕಳಿಸಿದಾಗ ಗದ್ದೆಗಳು ಬೆಳೆದೋಗಿರುತ್ತೆ, ಎಷ್ಟೋ ವರ್ಷಗಳಾಗುತ್ತೆ, ಕರೆಕ್ಟಾಗಿ ತಿಂಡಿ ಏನು ಇರೋದು, ಇದು ಇರೋದಿಲ್ಲ, ಸೆರೆಯಲ್ಲಿ ಹಾಕ್ಬಿಟ್ಟಿರ್ತಾರೆ, ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಇಂಥ ವರ್ತಕರು ನಾವು ಅಂತ ಹೇಳಿದ್ದೆ ಕೂಡಲೇ ನಮ್ಮಿಂದ ಅಪರಾಧ ಆಗೈತೆ, 10 ವರ್ಷ ಹಿಂಗಾಗೈತೆ ಅಂತ ಹೇಳಿದ್ದೆ. ಅವ್ರ ಹತ್ರ ಇರೋದು ಬೆಳ್ಳಿ ಬಂಗಾರ ಎಲ್ಲವೂ ಸಹ ಕೊಟ್ಟಿದ್ದೆ, ನೀವು ವ್ಯಾಪಾರ ಮಾಡ್ಕೊಳ್ಳಿ, ಹೋಗಿ ನೀವು ಹೋಗಿ ಅಂತ ಕಳಿಸ್ತಾರೆ. ಕಳಿಸಿದ್ದೆ ಹಡಗಿನಲ್ಲೆಲ್ಲ ಹಾಕೊಂತಾನೆ, ವಜ್ರ ವ್ಯಾಪಾರಿ ಅಲ್ವಾ, ಯಥೇಚ್ಛವಾಗಿ ಇವಾಗಲೂ ಎಲ್ಲ ಕೊಟ್ಟರು, ಎಲ್ಲ ಮೂಟೆಗಳೆಲ್ಲ ಹಾಕೊಂಡ್ರು, ವಜ್ರ ವೈಡೂರ್ಯ ಮಾಣಿಕ್ಯ ಬಂಗಾರ ಎಲ್ಲ. ಆಮೇಲೆ ಯಾರನ್ನ ಕಳ್ಳರು ಬರ್ತಾರೆ ಅಂತಿದ್ದೆ, ಎಲೆ ಬಳ್ಳಿಗಳೆಲ್ಲ ಮೇಲೆ ಮುಚ್ಚಿದ್ರು. ಸತ್ಯನಾರಾಯಣ ಸ್ವಾಮಿ ಈಗ ನೀವು ಜ್ಞಾನೋದಯ ಆಗಿದೆಯಾ ಇಲ್ಲ ಅಂತೇಳಿ ಮುನಿವೇಶಧಾರಿಯಾಗಿ ಬಂದು ಕೇಳ್ತಾನೆ, ಏನಪ್ಪ ಇದೆ ಹಡಗಿನಲ್ಲಿ ಅಂದ್ರೆ, ಸ್ವಾಮಿ ವ್ಯಾಪಾರ ಮಾಡಕ್ ಬಂದಿದ್ವಿ, ಎಲ್ಲ ಲಾಸ್ ಆಗೋಯ್ತು, ಅದಕ್ಕೆ ಎಳೆ ಬಳ್ಳಿಗಳು ಹಾಕೊಂಡು ಹೋಗ್ತಾ ಇದೀವಿ ಸ್ವಾಮಿ ಅಂತ ಹೇಳ್ತಾರೆ. ಎಳೆ ಬಳ್ಳಿಗಳೇನೇನು ಇರೋದು ಅಂದ್ರೆ, ಹೌದು ಸ್ವಾಮಿ ಎಳೆ ಬಳ್ಳಿಗಳು ಇರೋದು ಅಂತ ಹೇಳ್ತಾರೆ. ಯಥಾರ್ಥವಾಗಿ ಅಂತ ಹೇಳಿದ್ದೆ ಅವ್ರು ಹೇಳ್ಬಿಟ್ಟು ಹೊರಟಾಗ್ತಾರೆ. ಈತ ನಮಗೂ ಅಷ್ಟೇ ನೋಡಿ, ಎಷ್ಟು ಬೇಕೋ ಅಷ್ಟಿದ್ರೆ ನೆಮ್ಮದಿಯಾಗಿರ್ತೀವಿ, ಯಥೇಚ್ಛವಾಗಿ ಕೊಟ್ಬಿಟ್ರೆ ನಮಗೂ ನಿದ್ದೆ ಬರೋದು. ಯಾವ ಕಾಲ ಬಂದು ಯಾರು ಬಂದು ಇನ್ಕಮ್ ಟ್ಯಾಕ್ಸ್ ಅವ್ರು ರೇಟ್ ಮಾಡ್ತಾರೋ ಏನಂತ ಊಟ ಕೂಡ ಬರೋದು. ಅದಕ್ಕೆ ಎಷ್ಟಿರ್ಬೇಕು ಅಷ್ಟಿದ್ರೂ ಅದೇ ಅವ್ನು ಆನಂದ ಇರುತ್ತೆ, ಕರೆಕ್ಟ್ ಇಲ್ವಾ? ಹಂಗಾಗ್ಬಿಡ್ತು. ಅವನು ತೆಗಿಯೋದು ನೋಡೋದಲ್ಲ, ಈಗ ತೆಗಿಯಕ್ಕೆ ಹೋಗ್ತಾನೆ, ನೋಡ್ತಾನೆ ಎಳೆ ಬಳ್ಳಿಗಳೆಲ್ಲ, ವಜ್ರ ವೈಡೂರಿಗಳೆಲ್ಲ ನಿಜವಾಗ್ಲೂ ಎಳೆ ಬಳ್ಳಿಗಳಾಗುದು. ಏನ್ ಮಾಡೋದು, ಹಿಂಗಾಗೋಯ್ತು ಅಂತೇಳಿ ಅವ್ರ ಮಾವ ಅಲ್ಲೇ ಮೂರ್ತಿ ಬಿದ್ದೋಗ್ತಾನೆ. ಹಳಿ ಹಬ್ಬಿಸ್ಬಿಟ್ಟು ತಿರ್ಗಾ ಕ್ಷಮೆ ಬೆಳಕು ಉಟ್ಕೊಂಡು ಹೋಗ್ತಾರೆ. ಮುನಿವೇಶಧಾರಿ ಸ್ವಾಮಿ ಹತ್ರ ಹೋಗ್ತಾರೆ. ಸ್ವಾಮಿ ನಮ್ದು ಅಪರಾಧ ಆಯ್ತು, ಬಿಡಿ, ನಾವು ವ್ಯಾಪಾರ ಮಾಡ್ತಕ್ಕಂಥ ವರ್ತಕರು ನಾವು ಸುಮ್ಮನೆ ಸುಳ್ಳು ಹೇಳ್ತೀವಿ ಆಯ್ತು ಅಂತ ಹೇಳಿದ್ರೆ ಕಮಾಂಡ್ ಎಲ್ಲ ಆಗ್ಲಿ ಆಗುತ್ತೆ. ಅವ್ರ ಮನೆಯವ್ರು ತಿಳಿಸ್ತೀವಿ, ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ, ಆಸ್ತಿ ಮಾಡೋದು, ಕಳ್ಸ್ಬಿಡೋದು, ಆಯ್ತು ಕಳ್ಸ್ಬಿಡಿ ಅಂತ ಹೇಳ್ತಾರೆ. ಎಷ್ಟೋ ವರ್ಷಗಳಾಗೋಯ್ತಲ್ಲ, ಇನ್ನೇನು ಆಗೈತಿ, ಇನ್ನೇನು ಪ್ರಸಾದ ತಗೋಬೇಕು. ಲಾಸ್ಟ್ ಅಲ್ಲಿ ಬಂದ್ರು ಅಂದ ಕೂಡಲೇ ಹುಡುಗಿ ಏನ್ ಮಾಡ್ತಾಳೆ, ನದಿ ತೀರಿಗೆ ಬಂದ್ಬಿಡ್ತಾರೆ ನೋಡೋದು. ಕಾಣಿಸ್ದಂಗೆ ಕಾಣಿಸ್ತೀರ. ಆಮೇಲೆ ಅಳ್ತಾ ಇದ್ರು ಅವ್ರಿಗೆ, ನಾವು ಮಾಡ್ತಕ್ಕಂಥ ಪಾಪಗಳಾದ್ರು ಏನೋ ಭಗವಂತ ನಮ್ಗೆ ಈ ಕಷ್ಟಗಳು ಯಾಕೆ ಬರ್ಬೇಕಪ್ಪ, ಇವಾಗ ತಾನೆ ನಮ್ಮ ಕಣ್ಣಿಂದ ನೋಡಿದ್ನೆ, ಆ ಅಡಿಗೆ ಇವಾಗ ಕಾಣ್ದಿರ ಮುಳುಗೋಯ್ತಲ್ಲಪ್ಪ, ಹಿಂಗಾಗೋಯ್ತು ಅಂತ ಗೋಚರವಾಣಿ ಕೇಳಿದ್ರು. ನೀವು ಸತ್ಯನಾರಾಯಣ ಸ್ವಾಮಿ ಸ್ವೀಕರಿಸಿಲ್ಲ, ಆಗಿರೋದ್ರಿಂದ ನಿಂಗೆ ಕಷ್ಟ ಪ್ರಾಪ್ತಿಯಾಗಿದೆ, ನೀವು ಪ್ರಸಾದ ತಗೊಂಡ್ಬಂದ್ರೆ ನೀನು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಪ್ರಸಾದ ತಗೊಂಡು ಕ್ಷಮೆ ಬೇಡಿ ಹೂವು ಅಕ್ಷತೆ ಪಾದಕ್ಕೆ ಅರ್ಪಣೆ ಮಾಡಿ ಬಂದ ಕೂಡಲೇ ಅವರು ನದಿ ತೀರ್ಗೆ ಬಂದಿರ್ತಾರೆ. ಆ ಬಂದಿರೋದ್ರ ಫಸ್ಟ್ ಒಂದು ಮನೆ ನಿರ್ಮಾಣ ಮಾಡಿಕೊಂಡು ಆ ಸ್ವಾಮಿಗೆ ಕ್ಷಮೆ ಕೇಳಿ ಸತಿಪತಿಗಿಬ್ರು ಸಹ ಕೂತು ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಎಂಬಲ್ಲಿಗೆ 4ನೇ ಅಧ್ಯಾಯ ಸಮಾಪ್ತ ಆಯಿತು. ಜೈ ಸತ್ಯನಾರಾಯಣ ಜೈ ಸತ್ಯವಾಮೇಶ ಜೈ ಸತ್ಯನಾರಾಯಣ ಜಯತು ಜಯತು ಅಮೃತವಸ್ತು ಅಮೃತೋಪದಿ ಸ್ವಾಹ. ಅದರಲ್ಲೇ ಹಂಗೆ ಇಡಿ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಕಾಯಿ ಹೊಡೆದಿರೋದು ಹಂಗಂಗೆ ಇರ್ಲಿ, ಹೊಡಿದಿರೋದು ಮಾತ್ರ ಕೊಡಿ. ಯಾಕಂದ್ರೆ ಯಾರು ನಿದ್ದೆ ಸ್ವಲ್ಪ ಜನ ಕಣ್ ತಕೊಂಡು ನಿದ್ದೆ ಹೋಗ್ಬಿಟ್ಟಿರ್ತಾರೆ. ಸ್ವಾಮಿಗಳು ಕತೆ ಹೇಳ್ದಾಗ ಒಳ್ಳೆ ನಿದ್ದೆ ಬರುತ್ತೆ. ಮಕ್ಕಳಿಗೆ ಪಾಪ ತಂದೆ ತಾಯಿ ಎಲ್ಲ ಬಾಕ್ಸ್ಗೆಲ್ಲ ಹಾಕಿ ಜಾಸ್ತಿ ತಿನ್ಸ್ಬಿಟ್ಟು ಕಳ್ಸಿರ್ತಾರೆ, ಅವಾಗ ನಿದ್ದೆ ಬರುತ್ತೆ. ಆಮೇಲೆ ಇರೋದ್ರಿಂದ ಈ ಕತೆ ಓದ್ಬೇಕಾದ್ರೆ ಒಳ್ಳೆ ನಿದ್ದೆ ಬರ್ತದೆ ನೋಡಿ. ಯಾವಾಗಲೂ ಬರಲ್ಲ, ಮನೇಲಿ ಕುತ್ಕೊಂಡಿದ್ದಾಗ ನಿದ್ದೆ ಬರಲ್ಲ, ಕತೆ ಓದ್ತಾಯಿದ್ರೆ ಆರಾಮಾಗಿ ನಿದ್ದೆ ಬರುತ್ತೆ. ಆಗಿರೋದ್ರಿಂದ ಯಾರು ನಿದ್ದೆ ಹೋಗ್ತಾ ಇಲ್ಲ ಪಾಪ ನೀವು, ಅದಕ್ಕೆ ಸುಮ್ಮನೆ ಹುಷಾರಾಗಿದ್ದೀರಾ ಇಲ್ಲ ಅಂತ ಅದಕ್ಕೆ ನಾನು ಹೇಳ್ತೇನೆ, ಎಲ್ಲರೂ ಹೇಳ್ತಾರೆ ಎಲ್ಲ ಸ್ವಾಮಿಗಳಿಗೆ ನಾವು ಭತ್ತ ಏನು ತಗೊಂಡಿಲ್ಲ, ಓಕೆ ಏನು ತಗೊಂಡೋಗಲ್ಲ, ಅನ್ನೋದ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದೀವಿ. ಹಾಗೆ ಇದೇ ನಮ್ಗೆ ಒಳ್ಳೆ ದಿನ ಅಂತ ಭಗವಂತ ನೆನೀತಾ ಇದೀವಿ. ಎಷ್ಟೋ ಜನ ಮಾಡ್ತಕ್ಕಂಥ ಕರ್ಮಗಳು ಪಾಪಗಳೆಲ್ಲ ಹೋಗ್ತವೆ ಒಂದ್ಸರಿ ನಾವು ಅನ್ನೋದ್ರಿಂದ. ಹಾಗಿರೋದು ನಾವು ಕೊಟ್ಟಿರ್ತಕ್ಕಂಥ ದಾನ ನಮ್ಮ ಹಿಂದೆ ಬರುತ್ತೆ. ದಾನ ಮಾಡಿರ್ತೀವಿ ಏನೋ ಅದು ನಮ್ಮ ಹಿಂದೆ ಬರುತ್ತೆ. ನಾವು ಹರಿನಾಮ ಸ್ಮರಣೆ ಮಾಡಿದ್ರೆ ನಮ್ಮ ಹಿಂದೆ ಬರುತ್ತೆ. ಏನು ಬರಲ್ಲ, ಬಲವಾಗ್ಲೂ ಏನು ತಗೊಂಡು ಹೋಗ್ಬೇಕಾದ್ರೂ ಏನು ತಗೊಂಡು ಹೋಗಲ್ಲ. ಭಗವಂತನ ಕೊಟ್ಟಿರೋದೇ ಭಗವಂತನ ಅರ್ಪಣೆ ಮಾಡ್ತೀವಿ ನಾವು. ಭಗವಂತ ಇವತ್ತು ಕೊಟ್ಟಿರೋದು ನಾವು ಅರ್ಪಣೆ ಮಾಡ್ತೀವಿ. ಭಗವಂತ ಕೊಡಲಿಲ್ಲ ನಾವು ನನ್ನಿಂದ ಮಾಡಿದ್ದಾರೆ, ಎಲ್ಲೂ ಮಾಡಿರೋದ್ರಿಂದ 5ನೇ ಅಧ್ಯಾಯ ಜಯ ಸತ್ಯನಾರಾಯಣ ಜಯ ಸತ್ಯ ಭಾಮೇಶ ಜಯ ಸತ್ಯ ಗಣಪತಿ ಜಯ ಸತ್ಯ ನೋಡಿ. 5ನೇ ಅಧ್ಯಾಯದಲ್ಲಿ ರಾಜ ಮುಖಾಮುಖ ಇನ್ನೊಬ್ಬ ರಾಜ ಇರ್ತಾನೆ, ಆತನಿಗೆ ಸಂತಾನ ಇರುತ್ತೆ, ಐಶ್ವರ್ಯ ಇರುತ್ತೆ, ಎಲ್ಲ ಇರುತ್ತೆ, ಏನು ಕೊಡ್ತಾ ಇರಲ್ಲ. ಆ ದೇಶದ ನೋಡ್ಕೊಂಡು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಪರಿಪಾಲನೆ ಮಾಡ್ತಾ ಇರ್ತಾನೆ ರಾಜ್ಯವನ್ನು. ಆ ರಾಜ ಏನ್ ಮಾಡ್ತಾನಂದ್ರೆ ನೋಡಿ
ಮಾಡ್ತಾರೆ ಸ್ವಾಮಿ ನಮ್ಮ ಸಂರಕ್ಷಣೆ ಮಾಡಿ ಮನಿಮೃಗಳೆಲ್ಲ ಅಂತ ಹೇಳ್ತಾರೆ. ಆನೆ ಬರೋದು ಎಲ್ಲ ಉಪ್ಪೆಲ್ಲ ಹಾಕಿರೋದೆಲ್ಲ ತಿನ್ನೋದು, ಅದು ತುಳಿದಾಡೋದು, ಅವ್ನ ಕುಲ ವೃತ್ತಿ ರಾಜದ್ದು ಏನಂದ್ರೆ ಬೇಟೆ ಆಡ್ತಕ್ಕಂಥ ಒಂದು ಯೋಜನೆ ಸೈನ್ಯವನ್ನು ತಗೊಂಡು ಬೇಟೆ ಆಡ್ಕೊಂಡು ತಗೊಂಡು ಮಾಡ್ತಾ ಮನಿಮೃಗಗಳನ್ನೆಲ್ಲ ಕಾಡಿನಲ್ಲಿ ದೂರದವರೆಗೂ ಬೇಟೆ ಆಡ್ತಾ ಕಳಿಸ್ಬಿಡ್ತಾರೆ. ಹಿಂದಿಲ್ಲಿ ಬರ್ತಾ ಇರ್ತಾರೆ. ಗೋಲ್ಡ್ ರೂಮ್ ಏನ್ ಮಾಡ್ತಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಹಿಂಗೆ ವಿಜೃಂಭಣೆಯಿಂದ ಮಾಡ್ತಾ ಇರ್ತಾರೆ. ಎಲ್ಲರೂ ಸೇರಿ ಗಣಪತಿನೆಲ್ಲ ಪೂಜೆ ಮಾಡ್ತಾರೆ. ಹಾಗಿರೋದು ರಾಜ ಬಂದ ಕೂಡಲೇ ಏನ್ ಮಾಡ್ತಾರೆ, ಪ್ರಸಾದವನ್ನು ಕೊಡ್ತಾರೆ ರಾಜನಿಗೆ. ಕೊಟ್ರೆ ರಾಜ ಏನ್ ಮಾಡ್ತಾನೆ, ಅಹಂ ಅಂದ್ರೆ ಅಹಂಕಾರ, ನಮ್ಮ ರಾಜ ಯಾರೋ ಮಾಡಿರೋ ಪ್ರಸಾದ ನಾನೇ ಕೊಡ್ಬೇಕು ಅಂತ ಹೇಳ್ತಾ ಆ ಸತ್ಯನಾರಾಯಣ ಸ್ವಾಮಿ ಮಹಿಮೆ ಬಗ್ಗೆ ಗೊತ್ತಿಲ್ಲ ಆ ರಾಜನಿಗೆ. ಬಿಸಾಡ್ತಾನೆ. ಬಿಸಾಡ್ಬಿಟ್ಟು ಹೋಗ್ತಾನೆ. ರಾಜ ಅಲ್ಲೇ ಒಂದು ಕಡೆ ಹೋಗ್ತಾನೆ, ಸೈನಿಕರೆಲ್ಲ ಹೋಗ್ತಾರೆ, ಸೇನಾಧಿಪತಿಗಳೆಲ್ಲ ಹೋಗ್ತಾರೆ, ಮಕ್ಕಳೆಲ್ಲ ಹೋಗ್ತಾರೆ. ಈ ರಾಜನೇ ಒಂದು ಕಡೆ ಹೊರಟೋಗ್ತಾನೆ ಕಾಡಲ್ಲಿ. ಎಷ್ಟೇ ದೂರ ಹೋದ್ರೆ ಅಲ್ಲೇ ತಿರುಗ್ತಾ ಇರ್ತಾನೆ ಕಾಡಲ್ಲಿ. ಏನಪ್ಪ ಇದು ಹಿಂಗಾಗೋಯ್ತು ಅಂತ ಹೇಳ್ತಾ ಯೋಚನೆ ಮಾಡ್ತಾನೆ. ನಾನೇನೋ ತಪ್ಪು ಮಾಡಿದ್ದೀನಿ, ಪ್ರಸಾದ ಬಿಸಾಕಿದ್ದಕ್ಕೆ ಹಿಂಗಾಗೋಯ್ತು ಅಂದ್ರೆ ಹಿಂದಿರುಗಿ ಬರ್ತಾನೆ. ತಿರ್ಗಾ ಬಂದ ಕೂಡಲೇ ಆ ಹುಡುಗರೆಲ್ಲ ಹೊರಟೋಗಿರ್ತಾರೆ. ತುಂಬ ವಯಸ್ಸಾಗಿರ್ತಕ್ಕಂಥ ವೃದ್ಧ ಒಬ್ಬ ತಾತ ಅಲ್ಲೇ ಇರ್ತಾರೆ. ಆಗಿರೋದು ಅವ್ರ ಹತ್ರ ಅಹಮ್ಮನ ಬಿಟ್ರೆ ಅಹಮ್ಮದ ಅಹಂಕಾರ ಆಯ್ತು ಅಂತೇಳಿ ಅಹಮ್ಮದ ಬಿಟ್ಟು ರಾಜ ಕ್ಷಮೆ ಬೇಡಿ ಭಗವಂತನ ಪ್ರಸಾದ ಸ್ವೀಕರಿಸ್ತಾನೆ. ಪ್ರಸಾದ ಎಲ್ಲಿ ಬಿಸಾಕಿರ್ತಾನೆ, ಒಂದು ದೇವಾಲಯ ನಿರ್ಮಾಣ ಮಾಡ್ತಾನೆ. ಸತ್ಯನಾರಾಯಣ ಸ್ವಾಮಿ ವರ್ಷ ಕೂಡ ಮಾಡ್ತಾ ವರ್ಷ ಮಾಡ್ತಾ ಎಲ್ಲರನ್ನು ತಿಳಿಸ್ತಾ ಹೋಗ್ತಾನೆ. ಎಂಬಲ್ಲಿಗೆ 5ನೇ ಅಧ್ಯಾಯ ಸಮಾಪ್ತವಾಗಿ. ಜೈ ಸತ್ಯನಾರಾಯಣ ಜೈ ಸತ್ಯವಾಮೇಶ ಜಯ ಸತ್ಯಲಕ್ಷ್ಮೀ ಜಯತು ಜಯತು. ಮೇಲ್ಗಡೆ ಅವರೇ ಶ್ರೀ ಭಗವತೋ ದೇವದೇವೋ ಸಮಸ್ಯಾತ್ ಶ್ರೀಮದಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಪರಾತ್ಪರಸ್ಯ ಜಗದ್ಗುರುವಿನಾಯಕ ಲಕ್ಷ್ಮಣಾತ್ಮೋದೀನಸ್ಯ ವೀರವೇಂದ್ರ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ವೇದ ಇತಿಹಾಸ ದಿವ್ಯ ಪ್ರಬಂಧಾದಿ ಅವಧಾರಯ. ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜೋ ಓಂ ಸ್ವಸ್ತಿ. ಹರಿ ಓಂ ಸ್ವಸ್ತಿ. ಅಸಾಯುರ್ವೇದಮೋದಾರ್ಯ ಹಾಕಿ ವಿಷಯತ್ವ ನೀವೆಲ್ಲ ಬೇಡ, ಇವ್ರು ಮಾತ್ರ. ವಿಷಯತ್ವ ವಾಯುವಸ್ತು ವಾಯುವಸ್ತ ದೇವೋವಸ್ತ ಪ್ರಾಪ್ಯ ದುಷ್ಟೇತ ಸಮಾಯ ಕರ್ಮಣಿ ಅತಃ ಸಾಮವೇದಮೋದಾರ್ಯ. ಓಂ ಅಜ್ಞಾಯ ಹಿ ವೇದೈ ಗೃಣಾನೋ ಯದಾತಯೇ ಗೃಣಾದಾದಂತೆ ಪರಿಷೆ. ಹರಿ ಓಂ ಸ್ವಸ್ತಿ. ಅಥರ್ವಣವೇದಮೋದಾರ್ಯ ತನ್ನೋ ದೇವಿ ರವಿಕಾಯ ಉಪನಿಷತ್ ಮೋದಾರ್ಯ. ನಾರಾಯಣಾಯ ರಾಮಾಯಣ ಮೌದಾರ್ಯ ತಪಸ್ವಾಧ್ಯಾಯ ನೃತಂ ತಪಸ್ವಿ ಭಾಗ್ಯದಾಂಬರಂ ನಾರದಂ ಋಣವಕ್ಷ ವಾಲ್ಮೀಕಿ ಮುನಿಪುಂಗವಂ ಮಾಂಚಾದ ಪ್ರತಿಷ್ಠಾತ್ವಾ ಭಗವದ್ಗಣಪತಿ ಸಮಾಹ ಯತ್ನೋ ಚಂದ್ರಾಯೇ ಭವತಿ ಕಾಮಮೋಹಿತಂ. ಹರಿ ಓಂ ಸ್ವಸ್ತಿ. ಅಮ್ಮ ನೀರಿನ ಆರತಿ ಮಾಡ್ಕೊಳ್ಳಿ. ಕೆಂಪಾರತಿ ಒಂದು ನಿಧಾನಕ್ಕೆ ಮಾಡಿ ದೇವರಿಗೆ. ದೀಪ ತುಷಾರ ದೂರದಿಂದ ಮಾಡ್ತಾ ಇರಿ. ಓಂ ರಾಮಾಯಣ ಮೌದಾರ್ಯ ತಪಸ್ವಾಧ್ಯಾನಿರ್ಧಂ ತಪಸ್ವಿ ಭಾಗ್ಯದಾಂಬರಂ ನಾರದಂ ಋಣವಕ್ಷ ವಾಲ್ಮೀಕಿ ಮುನಿಪುಂಗವಂ ಮಾನ್ಯಾದ ಪ್ರತಿಷ್ಠಾತ್ವಾ ಭಗವದ್ಗಣಪತಿ ಸಮೇತೋ ಚಂದ್ರಾಯೇ ಭವತಿ ಕಾಮಮೋಹಿತಂ.
ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ವಿಷ್ಣೋನ್ಗಂ ವೀರ್ಯಾಣಿ ಪ್ರವೋಚಂ ಯ ಪಾರ್ಥಿವಾನಿ ಮೇರಜಾಗಂ ಶ್ರೇಯೋಸ್ಕಭಾಯ ದತ್ತರಗಂ ಸದಸ್ತಂ ವಿಚಕ್ರಮಾಣ ತೇಜೋರ್ಗಾಯ ವಿಷ್ಣೋರರಾಣಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ತತ್ರೇಸ್ತ ವಿಷ್ಣೋ ವಿಷ್ಣೋ ಧ್ರುವತ ವಿಷ್ಣೋ ವಿಷ್ಣವೇ ಸ್ವಾ. ಹರಿ ಓಂ ಸ್ವಸ್ತಿ. ಒಂದು 5 ಜನ ಮುತ್ತೈದು ಬನ್ನಿ ಮುಂದೆಗಡೆ ಸತ್ಯನಾರಾಯಣ ಸ್ವಾಮಿ ಹಾಡು ಹೇಳ್ಬೇಕು. ಹಾಡೊಂದು ಆಡ್ಬೇಕು. ದೀಪ ಇಟ್ಕೊಳ್ಳಿ ನೋಡಿ. ಮುಂದೆ ಬಂದ್ರಮ್ಮ ಒಂದು 5 ಜನ ಮುತ್ತೈದ್ರು ಬನ್ನಿ, ಹಾಡು ಹೇಳ್ಬೇಕು. ಸತ್ಯನಾರಾಯಣ ಸ್ವಾಮಿ ಒಂದು ಹಾಡು ಹೇಳಿ ಮುಂದೆ ಬನ್ನಿ. ಅಮ್ಮ ನಾವ್ ಹೇಳ್ತೀವಿ, ಅವಾಗ ನಾವೇ ಹೇಳೋದು. ಹೇಳಿ. ಆಮೇಲೆ ಹಾಕಿ ಆದ್ಮೇಲೆ ಆಯ್ತಮ್ಮ ಹೇಳ್ತೀನಿ, ನಾವೇ ಹೇಳ್ತೀವಿ. ತಗೋ ನೀನೆ ಹಾಕು ನೀನು ಕಾಪಾಡು ಶ್ರೀ ಸತ್ಯನಾರಾಯಣ. ಅಲ್ಲಿ ಕೊಡಲಿಲ್ಲ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಜಯನ ಪಾವನ ಚರಣ ಪನ್ನಗ ಜಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸುಖವಾಗಿ ನೀನೆಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏನೆಂದು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನೆಂದು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯ ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಪನ್ನೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ ಪನ್ನೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನಾ ಕಾರಣಾನಂದ ನೀ ನೋಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಜಯನ ಪಾವನ ಚರಣ ಪನ್ನಗ ಜಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಲಕ್ಷ್ಮೀ ನಾರಾಯಣ ಶ್ರೀಮನ್ನಾರಾಯಣ ಹರಿ ಓಂ ಸ್ವಸ್ತಿ ವೀರವೇಂದ್ರ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಮಂಗಳ ಕರ್ಪೂರ ನೀರಾಜನ ಸುಂದರಶಯಾಮಿ ರಕ್ಷ ರಕ್ಷಾನ್ ಧಾರಯಾಮಿ ನಮಸ್ಕರೋಮಿ. ನಮಸ್ಕಾರೋಮಿ. ಎಲ್ಲರೂ ಹೇಳ್ತೀರ ಮಂತ್ರ ಹೇಳ್ಕೊಡ್ತೀನಿ. ಆ ಅಕ್ಷತೆ ಹೂವು ಅಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಬೇಕು. ಹೊರಗಡೆ ಹೋಗಿ ಮುಂದೆ ಯಾರು ಹೊಡಿತಾರೆ? ಇಟ್ಬಿಡೆ ಕಳೆದ್ರಾ? ಇಲ್ಲ ಇಲ್ಲ ಬನ್ನಿ. ಅರೆ, ಅಲ್ಲಿ ಚೆಲ್ಲೆದದ್ದ ಸ್ವಾಮಿ? ಹಾ? ಅಲ್ಲಿ ಚೆಲ್ಲೆದದ್ದ? ಹೌದಾ ಒದ್ದು ಅವ್ನು ತಿಳ್ಕೊಂಡದ್ದು. ಅಲ್ಲೇ ಇಟ್ಬಿಡಿ. ಅಣ್ಣ ಹೊಡಿತಾರೆ. ಕುಂಬಳಕಾಯಿ. ಅಮ್ಮ ನೀವು ಅವ್ರು ಕೊಡಿ, ಅವ್ರು ಸಾರ್ ಕೊಟ್ಬಿಡಿ. ಹಾ, ಅವ್ರಿಗೊಂದು ಯಾರು ಹೊಡಿತಾರ ಅವ್ರಿಗೊಂದು ಕೊಟ್ಟು. ನೀವು ವಿಡಿಯೋ ತೆಗೆದುಕೊಡಿ. ಓಂ ರಸ್ಬ್ರ 3 ಸಲ ರೌಂಡ್ ಮುಂದಕ್ಕೆ ಸ್ಲೋ ಆಗಿ. ರಸ್ಬ್ರ
ಸುರ ಘೋರ ಘೋರಾತನ ತನು ರೂಪ ಚಿಡ ಚಿಡ ಪ್ರಚುಡ ಪ್ರಚುಡ ಕಾಕ ಮುಂದೆ ಮುಂದೆ ಗಾತೆ ಸಕಲ ದಿಷ್ಟು ನಿವಾರಣಾರ್ಥಂ ಕೂಷ್ಮಾಂಡ ಛೇದನ ಅಂತ ಕರಿಷೆ ಓಡಿಸ್ಬಿಟ್ಟು ಬಂದ್ಬಿಡು ಜೊತೆಲಿ ಆಚೆ ಹೊಡ್ಬಿಡು ಆ ಕಡೆ ಓಡಿಸ್ಬಿಡು ಕೈ ಕಾಲು ತೊಳ್ಕೊಳ್ಳಿ ಆಮೇಲೆ ಎಲ್ಲ ಅವ್ರು ಹೊಡೆದವ್ರು ಹೂವು ಅಕ್ಷತೆ ಅವ್ರು ನಮ್ಮೆಲ್ಲ ಎಲ್ಲರೂ ಹೇಳಿ ಒಂದು ನಮಸ್ಕಾರವೋ ಒಂದು ನಮಸ್ಕಾರವೋ ಒಂದರೋದ್ಧಾರ ನಿನಗೆ ಎರಡು ನಮಸ್ಕಾರವೋ ಎರಡು ನಮಸ್ಕಾರವೋ ಸೂರ್ಯ ಚಂದ್ರರಿಗೆ ಮೂರು ನಮಸ್ಕಾರವೋ ಮೂರು ನಮಸ್ಕಾರವೋ ಮೂವರು ತ್ರಿಮೂರ್ತಿಗಳಿಗೆ ನಾಲ್ಕು ನಮಸ್ಕಾರವೋ ನಾಲ್ಕು ವೇದಗಳಿಗೆ ಐದು ನಮಸ್ಕಾರವೋ ಪಂಚಭೂತಗಳಿಗೆ ಆರು ನಮಸ್ಕಾರವೋ ಷಡ್ವರ್ಗಗಳಿಗೆ ಏಳು ನಮಸ್ಕಾರವೋ ಸಪ್ತ ಋಷಿಗಳಿಗೆ ಎಂಟು ನಮಸ್ಕಾರವೋ ಅಷ್ಟದಿಕ್ಪಾಲಕರಿಗೆ ಒಂಬತ್ತು ನಮಸ್ಕಾರವೋ ಒಂಬತ್ತು ನವಗ್ರಹಗಳಿಗೆ ಹತ್ತು ನಮಸ್ಕಾರವೋ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿಗೆ ನಿನ್ನ ನಾಮ ಮಂಗಳ ನಿನ್ನ ಧಾಮ ಮಂಗಳ ನೀನೇ ಸರ್ವ ಮಂಗಳ ಶಾಂತಿಯೇ ಪ್ರದಕ್ಷಿಣೆ ಮಾಡಿ तानि तानि नक्षन्ते प्रदक्षिणं वदेवदे भावोऽहं भावकर्माणां भावात्मा भावचं भवात् मां विद्यादेव शरणागतवत्सला तस्मात् कारुण्यभावेन रक्ष ಫೋಟೋ ಹತ್ರ ಹಾಕಿ ಹಿಂಗಾಕ್ಬಾರ್ದು, ದಯವಿಟ್ಟು ಹಿಂಗಾಕಿ ಕೆಳಗಡೆಯಿಂದ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಇಟ್ಕೊಂಡು ಇಲ್ಲಿ ಚಕ್ರದ ಹತ್ರ ದೇವ್ರ ಪಂಚಾಮೃತ ಬೆಳೆಸ್ಕೊ. ಓಂ ಕಾಂತಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿಧನಾಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘ ಶ್ರಾವಣಮೂರ್ತಯೇ ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಓಂ ಸಾಂಗ್ರಾಣ್ಯ ಚಾದಸೆ ಇಮಾಂ ಜಗದಾಗಂ ಗಣ್ಯಾನೇದೆ ದಾಶರತ್ನ ದಹಿನಾಭೋದೆ ದಾಶಮಾಸಾ ಸಂವತ್ಸರಾಃ ಸಂವತ್ಸರಮೇವಾವೃಂದೆ ಓರ್ಜಯಬೋಧೆ ಓರ್ಜಯವಂತಾಃ ಓರ್ಜಮೇವಾವೃಂದೆ ಚಿತ್ತಾನಕ್ಷತ್ರಂ ಬೋಧೆ ಚಿತ್ರಂ ಏತತ್ಕರ್ಮ ಅಜಸ್ವಮೇವ ಸಮೃದ್ಧೇಃ. ಮಂಗಳಕರ್ಪೂರನೀರಾಜನಂ ಸಂದರ್ಶಯಾಮಿ ರಕ್ತರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಇಂದಿರಾರಮಣ ಗೋವಿಂದ ಜಯ ಬಾಲ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಕೇ.